ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಲೆನಾಡು ಸ್ಪೆಷಲ್ ಅಕ್ಕಿ ಹಪ್ಪಳ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಹೊಯ್ಯ ಹಪ್ಪಳ ಅಂತಲೂ ಹೇಳ್ತಾರೆ. ಅದನ್ನಿವತ್ತು ನಾನು ಮಾಡ್ತಾಯಿದ್ದೀನಿ. ಈಸಿಯಾಗಿ ಸ್ಟವ್ ಮೇಲೆ ಗ್ಯಾಸಲ್ಲೇ ಹೇಗೆ ಮಾಡೋದಂತ ನೋಡೋಣ. ಅದೇ ಒಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಇದನ್ನು 3 ದಿನ ನೆನೆಸಿದ ಅಕ್ಕಿನ ವಾಶ್ ಮಾಡೋಂಗಿಲ್ಲ, ಫಸ್ಟೇ ವಾಶ್ ಮಾಡಿ ನೆನೆಸ್ಬೇಕು. ಅದೇ ನೀರಲ್ಲೇ ನಾವು ರುಬ್ಕೋಬೇಕು. ಅದು ಉಳ್ಕೊಂಡೆ ನೀಟಾಗಿ ಜಜ್ಜಿ ಹಾಕ್ಬಿಟ್ರೆ ನೈಸಾಗಿ ಆಗುತ್ತೆ. ರುಬ್ಬಿದ್ದಕ್ಕೆ ನಾನು ಖಾರ ಪುಡಿ ಮತ್ತು ಉಪ್ಪನ್ನಷ್ಟೇ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಕೆಲವರು ಬೇರೆ ಎಲ್ಲ ಹಾಕ್ಕೊತಾರೆ, ಅಜ್ವಾನೂ ಹಾಕ್ತಾರಂತೆ. ನಾನು ಇವೆರಡೇ ಹಾಕ್ಕೊಳೋದು. ಒಂದು ಮೀಡಿಯಮ್ ಸೈಜ್ ಪಾತ್ರೆಗೆ ನೀರು ಹಾಕ್ತೀನಿ. ಇದು ಗ್ಯಾಸ್ ಮಾಡೋಕ್ಕಾಗಲ್ಲ. ಒಂದು 35 40 ಹತ್ರ ಬರೋದು. ತೆಳು ಮಾಡಿದರೆ 40 ಮೇಲೆ ಆಗುತ್ತೆ. ಅಂತೂ ಬಂದೇ ಬರುತ್ತೆ. 2 ಗ್ಲಾಸ್ ಅರ್ಧ kg ಹತ್ರ. ಅದಕ್ಕೆ ಖಾರ ಪುಡಿ ಹಾಕಿ ಕಲಿಸ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ತುಂಬ ಮಾಡ್ತಿದ್ವಿ. ಸೌದೆ ಅಲ್ಲ, ಅದು ತುಂಬ ಮಾಡೋಷ್ಟು ಮಾಡ್ಕೊತೀವಿ. ಮತ್ತು ತಗೋತೀವಿ. ಈಗೆಲ್ಲ ಸಿಟಿಯಲ್ಲಿ ಇರೋದ್ರಿಂದ ಮತ್ತು ನಮಗೆ ಸೌದೆ ಎಲ್ಲ ಇರೋಲ್ಲ, ಅದಕ್ಕೆ ಗ್ಯಾಸ್ ಅನ್ನೋದಕ್ಕಾಗಿ ಇದನ್ನು ಮಾಡ್ತಾ ಇರೋದು. ನಾನೊಂದು 2-3 ಸಲ ಮಾಡ್ತೀನಿ. ನಮಗೆ ಸಾಕಾಗತ್ತೆ. ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆದರೆ ಸೌದೆ ಎಲ್ಲ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಒಂದು ಮೀಡಿಯಮ್ ಪಾತ್ರೆಯಲ್ಲಿ ನೀರು ತುಂಬಿಟ್ಕೊಂಡೆ. ಆಮೇಲೆ ಬಾಯಿ ಅಗಲ ಇರಬೇಕು ಮೇನ್ಲಿ. ಅದೇನಕ್ಕಂದರೆ ನಮಗೆ ಅದು ಅಗಲ ಇದ್ದರೆ ಪ್ಲೇಟ್ ಅದ್ರ ಮೇಲೆ ಇಡಬೇಕಲ್ಲ, ಬೇಯಷ್ಟು ಜಾಗ ಬೇಕಲ್ಲ, ಅದಕ್ಕೆ. ಆಮೇಲೆ ಇನ್ನೊಂದು ಪ್ಲೇಟಲ್ಲಿ ನೀರನ್ನು ತುಂಬಿಟ್ಕೊಂಡಿದ್ದೀನಿ. ಅದು ಪ್ಲೇಟ್ ಬೆಂದಿರತ್ತಲ್ಲ, ಅದನ್ನು ಹಾಗೇ ತೆಗೆದ್ರೆ ಅದು ಹಪ್ಪಳ ಬಿಟ್ಕೊಳ್ಳಲ್ಲ. ಅದಕ್ಕೇ ನೀರು ಮೇಲಿಟ್ಟು ಆಮೇಲೆ ತಕ್ಕೊಳ್ಳೋದು. 2-3 ಪ್ಲೇಟ್ ಇಟ್ಕೊಂಡು ಮೇಂಟೈನ್ ಮಾಡ್ಕೋಬೋದು. 2-3 ಪ್ಲೇಟಾದ್ರೂ ಬೇಕಾಗುತ್ತೆ. ಪ್ಲೇಟು ಯಾವಾಗೂ ಒಣ ಡ್ರೈ ಟೈಪೇ ಇರಬೇಕು, ಇಲ್ಲಾಂದರೆ ನೀರಂಶ ಇದ್ದಾಗ ಸ್ಪ್ರೆಡ್ ಆಗೋಲ್ಲ ನೀಟಾಗಿ. ಇದು ಚೆಂದ ನೀರಲ್ಲಿ ನೆಂದು 2-3 ದಿನ ಇರೋದ್ರಿಂದ ಚೆನ್ನಾಗಿ ಮೆಲ್ಟ್ ಆಗಿರೋದ್ರಿಂದ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೀರು ನೋಡಿ ಈ ಥರ ಕುದೀತಾ ಇರಬೇಕು. ನೀರು ಹಾಕಿರಬೇಕು. ಅದ್ರ ಮೇಲೆ ಪ್ಲೇಟು. ಆಮೇಲೆ ಅದೊಂದು 2-3 ಸೆಕೆಂಡ್ ಆದಮೇಲೆ ಉಲ್ಟಾ ಮಾಡಿಬಿಡಬೇಕು. ಒಣ ಆಗಬಾರ್ದು ಸಂಪೂರ್ಣ. ಆವಾಗ ಇನ್ನೆರಡು ಪ್ಲೇಟಲ್ಲಿ ಮಾಡಿಟ್ಕೊಬೇಕು. ಅದನ್ನು ಹಿಂಗೆ 2 ಸಲ ಪ್ಲೇಟಲ್ಲಿ ಹಿಂಗೆ ರೌಂಡ್ ಸುತ್ತಿಬಿಟ್ರೆ ಸಾಕು, ಆಗ್ತಾ ಹೋಗುತ್ತೆ. ಅದು ಜಾಸ್ತಿನೇ ಆಯಿತು. ಇದಕ್ಕೂ ಬೇಗನೆ ತಿರುಗಿಸ್ಬೇಕು. ಇದು ಸ್ವಲ್ಪ ಬಿಳಿಗೆ ತಿರುಗಿಬಿಡ್ತು, ಇನ್ನೂ ಬೇಗನೆ ನಾವು ಇದಾಗಬೇಕು. ಕೆಲವು ಸಲ ನಾವೇನೋ ಮಾಡ್ತಾಯಿದ್ದಾಗ ತುಂಬ ಬಿಳಿಯಾಗಿ ಒಡೆದಂಗೆಲ್ಲ ಆಗಿಬಿಡತ್ತೆ. ಅದೇನು ವೇಸ್ಟ್ ಆಗೋಲ್ಲ. ನೀವು ಸ್ವಲ್ಪ ಫ್ರೆಶ್ ನೀರನ್ನು ಅದ್ರ ಮೇಲೆ ಹಿಂಗೆ ಚಿಮುಕ್ಸ್ಬಿಟ್ರೆ ಸಾಕು. ನೋಡಿ, ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಬೇಗ ಇಟ್ಟೇ ಬಿಡಬೇಕು. ಆವಾಗ ಆಗ್ತಾ ಹೋಗುತ್ತೆ ಬೇಗ. ಇನ್ನು ನೀರಲ್ಲೇ ತಣ್ಣಗಾಗಿರೋದ್ರಿಂದ ನಾವು ಹಿಂಗೆ ತೆಗೆದಾಗ ಹಿಂಗೆ ಬೇಗನೆ ಬಿಟ್ಕೊಳ್ಳೋದು. ಇಷ್ಟು ಅನಿಸಿದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಏನಾದರೂ ಅದಕ್ಕೆ ಉಳ್ಕೊಂಡ್ಬಿಟ್ಟಿದ್ರೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಿಂಗೆ ಮಾಡಿ ಇಟ್ಟು ನೀಟಾಗಿ ಒರೆಸ್ಕೊಬೇಕು. ಅದು ಒರೆಸೋದೇ ಮಾಡಿ ಇರಬೇಕು. ಅದನ್ನು ನೀಟಾಗಿ ಒರೆಸ್ಕೊಳ್ಳಿ. ನಿಮಿಷ ಫುಲ್ ಅನಿಸಿದ್ರೆ ನಾವು ಬಟನ್ ಹಾಕ್ಕೊಬೇಕು. ಅದು ಆಗುತ್ತೆ.
ಅದರಲ್ಲಿ ಹೇಳ್ಬೋದು ಅನ್ನೋದು ನಿಮಗೆ ವಿಡಿಯೋ ನೋಡಿದಾಗ ಸ್ವಲ್ಪ ಅಕ್ಕಿಯಲ್ಲೂ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋಂಥದ್ದು. ಪ್ರತಿ ಸ್ಯಾಲಡ್ ನೀರಲ್ಲಿ ಇಡಲೇಬೇಕು. ತಣ್ಣಮೇಲೆ ತೆಗೆದು ಮತ್ತೆ ನಾವು ಒಂದು ಕಡೆ ಇಟ್ಕೊತಾ ಹೋಗ್ಬೋದು. ಎಷ್ಟೇ ಜಾಸ್ತಿ ಅಂಟ್ಕೊಳ್ಳಲ್ಲ, ಒಣಸಬೇಕಾದ್ರೆ ಎಲ್ಲ ಸಪ್ರೇಟ್ ಆಗುತ್ತೆ. ಈಗ ನೋಡಿ ಇದು ಜಾಸ್ತಿ ಒಣಗಿಬಿಟ್ಟಿದೆ, ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ನಾನು ಉಲ್ಟಾ ಮಾಡಿದ್ದೀನಿ. ನೀರು ಹಾಕಿ ಬೇಯ ಮೇಲೆ ಒಣಸ್ಕೊಳ್ಳೋಕೆ ಕೆಳಗೆ ಪ್ರಾಣಿ ಬರುತ್ತೆ, ಅದಕ್ಕೆ ಮೇಲೆ ಚೆನ್ನಾಗಿರುತ್ತೆ. ನನಗೊತ್ತು 35 ಹಪ್ಪಳ ಸಿಕ್ತು. ಸ್ವಲ್ಪ ದಪ್ಪ ಮಾಡಿದ್ರಿಂದ ಅಷ್ಟು ಆಗಿಲ್ಲ ಅನಿಸುತ್ತೆ. 35 ಸಿಕ್ಕಿತ್ತು ಅಷ್ಟೇ. ಇದಾಗ್ತಿದ್ದಂಗೆ ಸಂಜೆ ಆಗ್ತಿದ್ದಂಗೆ ಎಲ್ಲ ಒಣಗಿಬಿಟ್ಟಿತ್ತು. ಒಂದು 3 ಅವರ್ಸಿಗೆ, ತುಂಬ ಬಿಸಿಲಲ್ಲ, ಒಂದು 3 ಅವರ್ಸಿಗೆ ಎಲ್ಲ ಒಣಗಿಬಿಟ್ಟಿತ್ತು. ಅದಕ್ಕೆ ನಾನು ಹೋಗಿ ಎಲ್ಲ ತಗೊಬರಕ್ಕೆ ಹೋದ್ವಿ. ಎಲ್ಲವನ್ನು ತೆಗೆದು ಒಂದು ಕವರ್ ತಗೊಂಡೋಗಿ ಅದರಲ್ಲೇ ತುಂಬಿದ್ವಿ. ಎಲ್ಲ ಒಣ ಆಗಿತ್ತು, ಬೇಗನೆ ಒಣಗಿತ್ತು. ಕವರಲ್ಲೆಲ್ಲ ಜೋಡಿಸ್ಕೊಂಡು ವಾಪಸ್ಸಾದ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.